ಒಬ್ನೇ ನಡೀತಾ ಇದ್ದೀನಿ. ಈ ದಾರಿ ನನಗೆ ತುಂಬಾ ಹಳೇದು. ನನ್ನ ಮನಸ್ಸಲ್ಲಿ ಆವರಿಸಿಕೊಂಡಿರೋ ಬೇಸರವೂ ಕೂಡ ನನಗಾಗಿ ಇಲ್ಲಿ ಯಾರೂ ಕಾಯೋದಿಲ್ಲ. ಸೂರ್ಯ ಸಮಯ ಆಯ್ತು ಅಂತ ಎಚ್ಚರಿಸೋಕೆ ಬರ್ತಾನೆ ಹೊರತು ಯಾವತ್ತೂ ಇಳಿದು ಬಂದು ನನ್ನ ನೋವು ಏನು ಅಂತ ಕೇಳಲೇ ಇಲ್ಲ. ಹೀಗೆಲ್ಲ ಅನ್ಸೋದು ನನ್ಗೊಬ್ನಿಗೇನಾ? ನನಗೆ ನಾನು ಆತ್ಮೀಯ ನೆನೆಸಿಕೊಳ್ಳಲು ಸಂದರ್ಭ ಇದು. ನಾನು ಒಬ್ಬಂಟಿ ಅನಿಸುವಾಗಲೆಲ್ಲ ನನ್ನ ಮನಸ್ಸಿನೊಡನೆ ನಾನೇ ಮಾತನಾಡಿಕೊಳ್ತೀನಿ. ಹೀಗೆ ಒಬ್ಬನೂ ವಿಲನ್ ಇರಲಿಲ್ಲ ಅಂದ್ರೆ ಸಿನಿಮಾ ಅಷ್ಟೊಂದು ಖುಷಿ ಕೊಡೋದಿಲ್ಲ ಅಲ್ವಾ? ಹೀಗಂತ ನನಗೆ ನಾನೇ ಸಮಾಧಾನ ಮಾಡಿಕೊಳ್ತೀನಿ. ಸುದೀರ್ಘ ನಿದ್ರೆ ಮಾಡಿ ಕನಸು ಕಾಣೋದಕ್ಕಿಂತ ಯಾವುದೋ ಒಂದು ಕನಸಿನ ಬಾಲ ಹಿಡಿದು ಜಗ್ಗಿ ಜಗ್ಗಿ ಎದ್ದು ಬಿದ್ದು ಓಡೋ ಹುಚ್ಚು ಖಯಾಲಿ ನನಗೆ. ಈ ತರ ಹುಚ್ಚಿಗೆ ಔಷಧಿ ಆದ್ರೂ ಎಲ್ಲಿಂದ ತರೋದು ಹೇಳಿ? ದೇವಸ್ಥಾನಗಳಿಗೆ ಹೋದಾಗ್ಲೆಲ್ಲ ನಾನು ಅಲ್ಲಿರೋ ಮೂರ್ತಿಯನ್ನ ನೋಡ್ತೀನಿ. ಅಷ್ಟೊಂದು ಗಂಟೆ ಸದ್ದು, ಆ ಜನ ಜಂಗುಳಿಯ ನಡುವೆ ಆ ಮೂರ್ತಿಯ ನಿರ್ಲಿಪ್ತತೆ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ. ಶಾಂತ ನದಿ, ಪ್ರಶಾಂತ ಅಲೆಗಳ ಸಮುದ್ರ ನನ್ನ ಬಹಳ ಹೊತ್ತಿನವರೆಗೂ ಕಾಡುತ್ತಲೇ ಇರುತ್ತೆ. ಸಾಗರ ಯಾವತ್ತೂ ಅವುಗಳ ಮೇರೆ ಮೀರಿ ಯಾವುದನ್ನೂ ಬಯಸೋದೇ ಇಲ್ಲ. ಅದು ಅದಕ್ಕೆ ಹಾಗೆ. ಆದರೆ ನಾನು ಹಾಗಲ್ಲ. ಯಾಕೆ ಅಂದ್ರೆ ನಾನೊಬ್ಬ ಅಲೆಮಾರಿ ಕನಸುಗಾರ. ಯಾಕಂದ್ರೆ ನಾನೊಬ್ಬ ಅಲೆಮಾರಿ ಕನಸುಗಾರ.